ನಾಸಿಕ ನಗರದ ಹೃದಯ ಭಾಗದಲ್ಲಿದ್ದೇವೆ. ದೊಡ್ಡ ಮೇಲೆ ಕಾಣಿಸ್ತಕ್ಕಂಥದ್ದು ಮುಂಬೈ ಆಗ್ರಾ ಹೈವೇ. ನಿರಂತರವಾಗಿ ಯಾನಗಳು ಆ ಕಡೆ ಈ ಕಡೆ ಓಡಾಡ್ತಾ ಇವೆ. ಕೆಳಗೆ ಕಾಣಿಸ್ತಕ್ಕಂಥದ್ದು ನಾಸಿಕ ನಗರದ ಓವರ್ ಬ್ರಿಡ್ಜ್. ನೀವೆಲ್ಲ ಉತ್ತರ ರಾಮಚರಿತೆ ಗ್ರಂಥವನ್ನು ಓದಿದರೆ ಈ ಸ್ಥಳದ ನೆನಪು ನಿಮಗೆ ಆಗಬಹುದು. ಕೆಳಗೆ ಇಲ್ಲಿಯೇ ಗೋದಾವರಿ ನದಿ ಹರಿತಾ ಇದ್ದಾಳೆ. ಇದೆಲ್ಲವೂ ಕೂಡ ಗೋದಾವರಿ ನದಿಯ ತೀರ ಪ್ರದೇಶವೇ. ಮುಂದೆ ಇದೇ ಗೋದಾವರಿ ತಪೋವನ ಎಂಬ ಜಾಗಕ್ಕೆ ಹೋಗಿ ಸೇರ್ತಾಳೆ. ಅಲ್ಲಿಯೇ ಸೀತಾ ಮತ್ತು ರಾಮರು ಕೂತ್ಕೊಂಡಿದ್ದಾಗ ಶೂರ್ಪಣಖೆ ಬಂದು ನನ್ನನ್ನು ಮದುವೆ ಆಗು ಅಂತ ಕೇಳಿದಾಗ ಶೂರ್ಪಣಖೆಯ ಮೂಗನ್ನು ಕತ್ತರಿಸಿ ಹಾಕಿದಾಗ ನಾಸಿಕ ಎಂಬ ಸ್ಥಳ ಆಗಿತ್ತು. ಉತ್ತರ ರಾಮಚರಿತೆಯಲ್ಲಿ ವರ್ಣನೆ ಆಗುವಂತೆ ಅಥೇದಂ ರಕ್ಷೋಭಿಃ ಕನಕಹರಣ ಛದ್ಮವಿಧಿನ ತಥಾ ವೃತ್ತಂ ಪಾಪೈಃ ವ್ಯಥಯತಿ ಯಥಾ ಕ್ಷಾಲಿತಮಪಿ. ಹಿಂದೆ ರಾಕ್ಷಸರು ಬಂಗಾರದ ಅಪಹಾರ ಮಾಡಿ ಸೀತೆಯನ್ನು ಅಪಹಾರ ಮಾಡಿ ದೊಡ್ಡ ಯಶಸ್ಸನ್ನು ರಾಮನಿಗೆ ತಂದಿಟ್ಟರು. ಆ ರಾಮನ ದುಃಖ ಹೇಳಲು ಅಸಾಧ್ಯ. ತದನಂತರದಲ್ಲಿ ರಾಮಚಂದ್ರ ದೇವರು ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಮತ್ತೆ ತಂದಾದರೂ ಕೂಡ ಆ ವನವಾಸದ ಎಲ್ಲ ಚಿತ್ರಗಳನ್ನು ನೋಡತಕ್ಕಂತಹ ಸೀತಾರಾಮರಿಗೆ ಮತ್ತೆ ಆ ದುಃಖ ಅಂತನ್ನೋದು ನಿರಂತರವಾಗಿ ಆಗ್ತಾಯಿದೆ. ರಾಮ ಹೇಳ್ತಾನೆ, ಅಥೇದಂ ರಕ್ಷೋಭಿಃ ಕನಕಹರಿಣ ಛದ್ಮವಿಧಿನ ತಥಾ ವೃತ್ತಂ ಪಾಪೈಃ ವ್ಯಥಯತಿ ತಥಾ ಕ್ಷಾಲಿತಮಪಿ. ಎಷ್ಟು ಅದನ್ನು ಪರಿವರ್ತನೆ ಮಾಡಿಕೊಂಡ್ರೂ ಕೂಡ, ಯಶಸ್ಸನ್ನು ಪರಿವರ್ತನೆ ಮಾಡಿಕೊಂಡ್ರೂ ಕೂಡ ಅದು ನಮಗೆ ಮತ್ತೆ ಆ ಚಿತ್ರವನ್ನು ನೋಡಿದಾಗ ಮತ್ತೆ ನಮಗೆ ದುಃಖ ಆಗ್ತಾಯಿದೆ. ಜನಸ್ಥಾನೇ ಶೂನ್ಯೇ ವಿಕಲಕರಣೈಃ ಆರ್ಯಚರಿತೈಃ ಅಪಿ ಗ್ರಾವಾರೋದಿತ್ಯಪಿ ದಲತಿ ವಜ್ರಸ್ಯ ಹೃದಯಂ. ಜನಸ್ಥಾನದಲ್ಲಿ, ಶೂನ್ಯವಾದ ಜನಸ್ಥಾನದಲ್ಲಿ ಆರ್ಯನಾದ ರಾಮಚಂದ್ರ ದೇವರು ಪಟ್ಟ ದುಃಖವನ್ನು ಕೇಳಿದರೆ ಅಪಿಗ್ರಾವ ರೋದಿತಿ, ಕಲ್ಲು ಕೂಡ ಅಳತಕ್ಕಂತಹ ಅನುಭೂತಿಯನ್ನು ಪಡೆಯುತ್ತಿತ್ತು. ಅಪಿದಲತಿ ವಜ್ರಸ್ಯ ಹೃದಯ, ವಜ್ರದ ಹೃದಯ ಅಂತನ್ನೋದು ಒಡೆದು ಹೋಗ್ತಿತ್ತು ಅಂತ, ಅಷ್ಟು ರಾಮಚಂದ್ರ ದೇವರು ದುಃಖಪಟ್ಟರು ಅಂತ ಲಕ್ಷ್ಮಣ ಹೇಳ್ತಕ್ಕಂಥ ಮಾತು ಬಾಲ್ಯದಲ್ಲಿ ನಮ್ಮ ಗುರುಪ್ರಸಾದಾಚಾರ್ಯರು ಹೇಳಿಕೊಟ್ಟ ಪಾಠ ಇವತ್ತಿಗೂ ಕೂಡ ನೆನಪಾಗ್ತಾ ಇದೆ. ಯಾಕೆಂದರೆ ಜನಸ್ಥಾನೇ ಶೂನ್ಯೇ ವಿಕಲಕರಣೈಃ ಆರ್ಯಚರಿತೈಃ ಅಂತ ಹೇಳಿದಾಗ ಅದೇ ಜನಸ್ಥಾನ, ಸೀತೆಯ ಅಪಹಾರವಾದ ಇದೇ ಸ್ಥಳದ ಸುತ್ತಮುತ್ತಲೂ ರಾಮಚಂದ್ರ ದೇವರು ಅತ್ತದ್ದು ಮಾಡಿದ್ದು. ಇಲ್ಲಿಯೇ ಇದೇ ಪಂಚವಟಿ ಕ್ಷೇತ್ರ, ಇದೇ ತಪೋವನ. ಪೇಜಾವರ ಮಠದ ಮಹಡಿಯ ಮೇಲಿದ್ದೇನೆ. ಅಲ್ಲಿಂದ ನೋಡಿದರೆ ಪಕ್ಕದಲ್ಲಿಯೇ ಗೋದಾವರಿ ನದಿ. ರಾಮಚಂದ್ರ ದೇವರು ವನವಾಸದಲ್ಲಿದ್ದಾಗ ಇದೇ ಪಂಚವಟಿಯಲ್ಲಿ ನಿರಂತರವಾಗಿ ಸಂಚಾರ ಮಾಡತಕ್ಕಂತಹ ಜಾಗ. ಹೀಗಾಗಿ ಈ ಪೇಜಾವರ ಮಠದ ಈ ಜಾಗವು ಕೂಡ ಶ್ರೀ ರಾಮಚಂದ್ರ ದೇವರ ಪಾದ ಸಂಚಾರದಿಂದ ಪವಿತ್ರವಾದಂತಹ ಜಾಗ. ನಮ್ಮ ಶ್ರೀಪಾದಂಗಳವರು ಅದಕ್ಕಾಗಿಯೇ ಈ ಜಾಗದಲ್ಲಿ ಮಠವನ್ನು ಕಟ್ಟಿಸಿ ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಆಗ ಶೂನ್ಯವಾಗಿತ್ತು, ಈಗ ಜನರಿಂದ ತುಂಬಿದೆ. ಆದರೆ ಇಲ್ಲಿಯ ಜನರ ಹೃದಯದಲ್ಲಿ ರಾಮ ತುಂಬಿದ್ದಾನೆ. ಹೊರಗೆ ರಾಮಚಂದ್ರ ದೇವರು ಕಾಣಿಸ್ತಾ ಇದ್ದರೂ ಕೂಡ ಒಳಗೆ ರಾಮಚಂದ್ರ ದೇವರು ಕಂಡಿದ್ದಾರೆ ಅಂತನ್ನೋದು ಬಹಳ ವಿಶೇಷ. ಇದು ಗೋದಾವರಿಯ ಪ್ರಭಾವ. ಇನ್ನೊಂದು ವಿಶೇಷವಾದ ಸಂಗತಿ ಏನು ಅಂತಂದರೆ, ರಾಮಚಂದ್ರ ದೇವರು ಸೀತೆ
ಕಾಣದೇ ಹೋದಾಗ ಎಲ್ಲರನ್ನೂ ಕೂಡ ಕೇಳ್ತಾರೆ, ಎಲ್ಲಿ ಸೀತೆ ಎಲ್ಲಿ ಸೀತೆ ಅಂತ. ಅಲ್ಲಿ ಯಾವ ಜನಗಳು ಕೂಡ ಇರಲಿಲ್ಲ. ಹೀಗಾಗಿ ಅಲ್ಲಿರತಕ್ಕಂಥ ವೃಕ್ಷಗಳು, ನದಿಗಳು, ಮರಗಳು ಎಲ್ಲ ಸ್ಥಳಗಳನ್ನು ಕೇಳಿದಾಗ ಯಾರೂ ಕೂಡ ರಾಮಚಂದ್ರ ದೇವರಿಗೆ ಪ್ರತ್ಯುತ್ತರವನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ ರಾವಣ ಅಂಥ ಬಲಶಾಲಿ, ರಾವಣನ ಪ್ರಭಾವವನ್ನು, ವೈರವನ್ನು ಎದುರಿಸಬೇಕಾಗತ್ತೆ ಅಂತನೋ ದುಃಖದಿಂದ ಯಾರೂ ಕೂಡ ಪ್ರತ್ಯುತ್ತರವನ್ನು ಕೊಡೋದಿಲ್ಲ. ಬೇಡವೇ ಬೇಡ, ಉಳಿದವ್ರು ಯಾರೂ ಕೊಡ್ತಾ ಇಲ್ಲ, ನಾನೇ ಹೋಗಿ ಗೋದಾವರಿ ದೇವಿಯನ್ನು ನಾನು ಕೇಳ್ತೇನೆ ಅಂತ ರಾಮಚಂದ್ರ ದೇವರು ಗೋದಾವರಿಯನ್ನು ಕೇಳಿದಾಗ ಗೋದಾವರಿಯು ಕೂಡ ಏನೂ ಮಾತಾಡಲಿಲ್ಲ ಅಂತ ರಾಮಾಯಣದಲ್ಲಿ ತುಂಬ ಒಂದು ಆಶ್ಚರ್ಯಕರವಾದ ವರ್ಣನೆ ಅಂತನೋದು ಬರುತ್ತೆ. ತದನಂತರದಲ್ಲಿ ನಾನು ಇಡೀ ಮೂಲೋಕವನ್ನು ಸುಟ್ಟಾಕ್ತೇನೆ ಅಂತ ಹೆದರಿಸಿದಾಗ ಎಲ್ಲ ಮೃಗಗಳು, ಎಲ್ಲ ಗಿಡಗಳು ಎಲ್ಲವೂ ಕೂಡ ದಕ್ಷಿಣ ದಿಕ್ಕಿನ ಕಡೆಗೆ ತಿರುಗಿ ನೋಡಿದವು. ಕಡೆಗೆ ರಾಮಚಂದ್ರ ದೇವರಿಗೆ ಅರ್ಥ ಆಯಿತು, ದಕ್ಷಿಣ ದಿಕ್ಕಿಗೆ ಹೋಗಬೇಕು ಅಂತ ಅರ್ಥ ಆಯಿತು ಅಂತ. ಹೀಗೆ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ವಿಶೇಷವಾದಂಥ ವರ್ಣನೆಯನ್ನು ನೋಡ್ತೀವಿ. ಅದೇ ಗೋದಾವರಿ, ಅದೇ ರಾಮಚಂದ್ರ ದೇವರು, ಅದೇ ಲಕ್ಷ್ಮಣ, ಅದೇ ಸೀತೆ, ಅದೇ ನಾಸಿಕ. ಪೇಜಾವರ ಮಠದ ಮೇಲ್ಭಾಗದಲ್ಲಿ ನೋಡಿದಾಗ ಪಕ್ಕದಲ್ಲಿಯೇ ದೊಡ್ಡದಾದ ಅಕ್ಷರಧಾಮ, ಗೋದಾವರಿ ನದಿಗೆ ಅಭಿಮುಖವಾಗಿ ದೊಡ್ಡದಾಗಿ ನಿರ್ಮಾಣಗೊಂಡಿರತಕ್ಕಂತಹ ಅಕ್ಷರಧಾಮದ ವೈಚಿತ್ರ್ಯಗಳನ್ನು ನೋಡಬಹುದಾಗಿದೆ. ಮೇಲೆಯೂ ಕೂಡ ಅನೇಕ ಮಂದಿ ನಿಂತು ಅದರ ಆನಂದವನ್ನು ಪಡೀತಾ ಇದ್ದಾರೆ. ನೂರಾರು ಮಂದಿ ನೋಡಲಿಕ್ಕೆ ಬಂದವರು. ಹೀಗೆ ಅಕ್ಷರಧಾಮದ ವೈಚಿತ್ರ್ಯ ಈ ಕಡೆ ಆದರೆ, ವಾಲ್ಮೀಕಿ ರಾಮಾಯಣದ ಪ್ರಮುಖವಾದ ಘಟ್ಟಕ್ಕೆ ಸಾಕ್ಷಿಯಾದ ಗೋದಾವರಿ ನದಿ ಎದುರುಗಡೆ ಇವತ್ತಿಗೂ ಕೂಡ ಶಾಂತವಾಗಿ ಹರಿತಾ ಇದ್ದಾಳೆ.